ಎಲ್ಲಿಗೂ ನಮಸ್ಕಾರ. ನನ್ನ ಜೊತೆ ಇರೋದು ಹೊಸ ಟಾಟಾ ಪಂಚ್ .EV ಅನ್ನುವಂಥ ಈ ಒಂದು ಕಾರಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುವಂಥ ಫೀಚರ್ಸ್ ಇದೆ. ಬಟ್ ಆ ಒಂದು ಫೀಚರ್ಸ್ ಅಲ್ಲಿ ನಂಗೆ ಇಷ್ಟ ಆಗಿರುವಂಥ ಅಥವಾ ಟಾಪ್ ಆಗಿರುವಂಥ ಒಂದು 5 ಫೀಚರ್ಸ್ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಸೊ ಮೊದಲನೇದು ಈ ಒಂದು ಕಾರ್ನ ಬಗ್ಗೆ ಮಾತಾಡಲೇಬೇಕಂತ ವಿಷಯ ಏನು ಅಂದ್ರೆ ಇದರ ಒಂದು ಡಿಸೈನ್ ಅಂತ ಹೇಳ್ಬೋದು. ನೀವು ನೋಡಬಹುದು ತುಂಬಾ ಸಾಫ್ಟ್ ಆಗಿರುವಂತ ಕ್ಯೂಟ್ ಆಗಿರುವಂತ ಡಿಸೈನ್ ನಮಗೆ ಇದ್ರಲ್ಲಿ ಸಿಗುತ್ತೆ. LED DRLs ಆಗಿರ್ಬೋದು, ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ನಮಗೆ ಇದ್ರಲ್ಲಿ ಬರ್ತಾ ಇದೆ. ಅಂಡ್ ಜೊತೆಗೆ ಬಂಪರ್ನ ಕೂಡ ಚೇಂಜ್ ಮಾಡಿದ್ದಾರೆ. ಬಂಪರ್ ನಮಗೆ ಗ್ರೇ ಕಲರ್ ಅಲ್ಲಿ ಸಿಗ್ತಾ ಇದೆ, ನೀವು ನೋಡಬಹುದು ಯಾವ ರೀತಿ ಇದೆ ಅಂತ. ಸೊ ಹಾಗಾಗಿ ಹೊಸ ಒಂದು ಲುಕ್ ನಮಗೆ ಒಂದ್ ಸ್ವಲ್ಪ ಚೇಂಜ್ ಮಾಡಿನಾದ್ರೂ ಕೂಡ ಟಾಟಾ ಪಂಚ್ಗೆ ಕೊಟ್ಟಿದೆ. ಸೊ ಈ ಒಂದು ಕಾರ್ ಬಗ್ಗೆ ಹೇಳಲೇಬೇಕಂತ ಮತ್ತೊಂದು ವಿಷಯ ಯಾವುದು ಅಂದ್ರೆ ಇದರ ಒಂದು ಬ್ಯಾಟ್ರಿ ಪ್ಯಾಕ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ 2 ಬ್ಯಾಟ್ರಿ ಪ್ಯಾಕ್ ವೇರಿಯಂಟ್ ನಮಗೆ ಇದ್ರಲ್ಲಿ ಬರ್ತಾ ಇದೆ. ಒಂದು 30 kWh ಬ್ಯಾಟ್ರಿ, ಇನ್ನೊಂದು 40 kWh ಬ್ಯಾಟ್ರಿ. ಸೊ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 30 kWh ಬ್ಯಾಟ್ರಿ ಏನಿದೆ ಅವರೊಂದು 375 IDC ರೇಂಜ್ ಅಂತ ಹೇಳ್ತಾರೆ. ನಮಗೆ ಏನಿಲ್ಲ ಅಂದ್ರೆ 260 270 ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಲಾಂಗ್ ರೇಂಜ್ ಬಗ್ಗೆ ಮಾತಾಡಬೇಕು. ಲಾಂಗ್ ರೇಂಜ್ ಅಂದ್ರೆ ನಮಗಿದು 40 kWh ಬ್ಯಾಟ್ರಿ ಸಿಗುತ್ತೆ. ಮೊದಲು 35 kWh ಬ್ಯಾಟ್ರಿ ಇತ್ತು ಟಾಟಾ ಪಂಚಲ್ಲಿ, ಅಪ್ಡೇಟ್ ಮಾಡಿದ್ದಾರೆ, ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಹಾಗಾಗಿ ಸಿಂಗಲ್ ಚಾರ್ಜ್ ಅಲ್ಲಿ ಈ ಒಂದು ಕಾರ್ ನಮಗೆ 468 km ರೇಂಜ್ ಕೊಡುತ್ತೆ ಅಂತ ಅವ್ರು ಹೇಳ್ತಾರೆ. IDC ಕ್ಲೇಮ್ ರೇಂಜ್ ಅವ್ರು ಹೇಳ್ತಾರೆ. ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ 355 km ರೇಂಜ್ ನಮಗೆ ಪಕ್ಕ ಈ ಒಂದು ಕಾರ್ ಕೊಡುತ್ತೆ. ಈ ಒಂದು ಕಾರಲ್ಲಿ ಹೇಳಬೇಕಂತ ಮೂರನೇ ವಿಷಯ ಯಾವುದು ಅಂದ್ರೆ ಸಖತ್ತಾಗಿರುವಂತ ಇಂಟೀರಿಯರ್. ನಮಗೆ ಗ್ರೇ ಕಲರ್ ಅಲ್ಲಿ ಇಂಟೀರಿಯರ್ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಪೇಷಿಯಸ್ ಆಗಿರುವಂತ ಫೀಲ್ ಬರಲಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಮಗೆ ಒಳಗಡೆ ಕೂತಾಗ ಆಕ್ಚುಲಿ ಸ್ಪೇಷಿಯಸ್ ಆಗಿರುವಂತ ಒಂದು ಫೀಲ್ ಬರುತ್ತೆ ಈ ಒಂದು ಕಲರ್ ಇಂದಾಗಿ. ಸೀಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರ್ತಾ ಇದೆ. ಡ್ಯಾಶ್ ಬೋರ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರು ಕೂಡ ನೋಡೋಕೆ ಒಂದು ಸ್ವಲ್ಪ ಪ್ರೀಮಿಯಂ ಅಂತ ಅನ್ಸುತ್ತೆ. ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್, 2 ಸ್ಪೋಕ್ ನಮಗೆ ಇಲ್ಲಿ ಸಿಗುತ್ತೆ. ಟಾಟಾದು ಇಲ್ಯುಮಿನೇಟೆಡ್ ಲೋಗೋ ನಮಗೆ ಇಲ್ಲಿ ಸಿಗ್ತಾ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 10.25 ಇಂಚಿನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಅಂಡ್ ಸ್ಪೆಷಲ್ ಆಗಿರುವಂತ ಮತ್ತೊಂದು ವಿಷಯ ಏನು ಅಂದ್ರೆ ಇದರಲ್ಲಿ ನಮಗೆ ಒಂದು ಕೂಲಿಂಗ್ ನ ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನ ಆಕ್ಚುಲಿ ಈ ಥರ್ಮಲ್ ಎಕ್ಸ್ಪೆನ್ಷನ್ ವ್ಯಾಲ್ವ್ ಅಂತ ಕರೀತಾರೆ. ಸೊ ಬ್ಯಾಟರಿನೂ ಕೂಡ ಸಿಕ್ಕಾಪಟ್ಟೆ ಕೂಲ್ ಆಗಿರುತ್ತೆ. ಅಂಡ್ ನಮ್ಮ ಇಂಟೀರಿಯರ್ ನ ಒಂದು ವೆದರ್ ಏನಿದೆ ಅಥವಾ ಒಂದು ಕ್ಲೈಮೇಟ್ ಏನಿದೆ ತುಂಬಾ ಚೆನ್ನಾಗಿದೆ. ಇಷ್ಟು ಕಮ್ಮಿ ಪ್ರೈಸ್ ಇರುವಂತಹ ಈ ಒಂದು ಕಾರಲ್ಲಿ ಸಿಗುವಂತಹ ಮತ್ತೊಂದು ಕೂಲ್ ಆಗಿರುವಂತಹ ಫೀಚರ್ ಯಾವುದು ಗೊತ್ತಾ? ಓಪನ್ ಸನ್ ರೂಫ್. ಇದು ಈ ಒಂದು ಕಾರಲ್ಲಿ ಸನ್ ರೂಫ್ ಬರ್ತಾ ಇದೆ. ಅದನ್ನ ಓಪನ್ ಮಾಡೋದಕ್ಕೆ ಜಸ್ಟ್ ಕಮೆಂಟ್ ಕೊಟ್ಟರೆ ಸಾಕು, ಅದು ಓಪನ್ ಆಗುತ್ತೆ. ಸೊ ಅದೇ ರೀತಿ ಇದನ್ನ ಕ್ಲೋಸ್ ಮಾಡಬೇಕಾದ್ರೆ ಕ್ಲೋಸ್ ಸನ್ ರೂಫ್ ಅಂತ ಕೊಟ್ಟರು ಆಗುತ್ತೆ. ಬಟ್ ನಾನು ಇದನ್ನ ಮ್ಯಾನುವಲಿ ಮಾಡ್ತೀನಿ, ಸಿಕ್ಕಾಪಟ್ಟೆ ಬಿಸಿಲು ಬರ್ತಿದೆ. ಅದು ಹೇಳಿ ವೆಯ್ಟ್ ಮಾಡಿ ಇದು ಮಾಡೋಷ್ಟು ಪೇಷನ್ಸ್ ನಮಗಿಲ್ಲ. ಜಸ್ಟ್ ಇದನ್ನ ಕ್ಲೋಸ್ ಮಾಡೋಣ. ಸೊ ಈ ಕಾರಲ್ಲಿ ಸಿಗುವಂತ ಕೊನೆಯ ಹೈಲೈಟ್ ಯಾವ್ದು ಗೊತ್ತಾ? ಇದರ ಒಂದು ಚಾರ್ಜಿಂಗ್ ಅಂತ ಹೇಳ್ಬೋದು. ಸೊ ಈ ಒಂದು ಕಾರು ನೀವೇನಾದ್ರು ಒಂದ್ ಕಡೆ ಹೋಗ್ತಾ ಇರ್ತೀರಿ, ಸ್ವಲ್ಪ ಬ್ಯಾಟ್ರಿ ಕಮ್ಮಿ ಆಗುತ್ತೆ ಅಂತ ಅನ್ಕೊಳ್ಳಿ. ನೀವು ಒಂದು 15 ನಿಮಿಷದನ್ನ ಚಾರ್ಜ್ ಮಾಡಿದ್ರೆ 135 km ರೇಂಜ್ ಕೊಡುತ್ತೆ. ಸೊ ಬರೀ 15 ನಿಮಿಷದಲ್ಲಿ 135 km ರೇಂಜ್ ಕೊಡುವಂತ ಒಂದು ಕಾರು ಈ ಟಾಟಾ ಪಂಚ್ EV ಅನ್ನೋದು. ಸೊ ಹಾಗಾದ್ರೆ ಪ್ರೈಸ್ ಎಷ್ಟು ಅಂತ ಯೋಚನೆ ಮಾಡ್ತಿರ್ತೀರಲ್ವಾ? ಸೊ ಈ ಒಂದು ಕಾರ್ನ ಪ್ರೈಸ್ ಸ್ಟಾರ್ಟ್ ಆಗೋದು 9,69,000ದಿಂದ 12,59,000 ತನಕ. ಟಾಪ್ ವೇರಿಯಂಟ್ ನಮಗೆ 12,59,000 ಸಿಗುತ್ತೆ. ಈ ಎಲ್ಲಾ ಹೇಳಿದಂತ ಎಲ್ಲಾ ಫೀಚರ್ಸ್ ಕೂಡ ನಮಗೆ ಟಾಪ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಸೊ ಆ ಒಂದು ಪ್ರೈಸ್ಗೆ ಈ ಒಂದು ಕಾರ್ ಒಂದು ಸಿಕ್ಕಾಪಟ್ಟೆ ವರ್ತಿ ಆಗಿರುವಂತ ವಿಷಯ. ನಿಮಗೆ ಇಷ್ಟು ಫೀಚರ್ ಅಲ್ಲಿ ಯಾವ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಿಷ್ಟು ಇಂದಿನ ವಿಡಿಯೋ. ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮುಂದಾಸ್, ಸೈನಿಂಗ್ ಆಫ್.